ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೇನು ಲಾಭ? ಎನಿ ಡಿಜಿಟಲ್ ಡೌಟ್ಸ್ ಅಂದರೆ ನಿಮ್ಮ ನೆಟ್ ಬೇಗ ಖಾಲಿ ಆಗ್ತಾ ಇರ್ಬೋದು ಲ್ಯಾಪ್ಟಾಪಲ್ಲಿ, ಅಥವಾ ಬ್ಯಾಟ್ರಿನೇ ಬೇಗ ಲೋ ಆಗ್ತಾ ಇರ್ಬೋದು, ಈ ರೀತಿ ಸಮಸ್ಯೆಗಳು. ಮತ್ತು ಜಾಬ್ ಅಪ್ಡೇಟ್ಸು, ಮತ್ತು ನಾನು ಸರ್ವೇಯರ್ ಆಗಿರೋದ್ರಿಂದ ಬೇಸಿಕಲಿ ಸರ್ವೆಗೆ ಸಂಬಂಧಪಟ್ಟಿರುವಂತಹ ಡೌಟ್ಸ್ನ ನೀವು ಕೇಳ್ಬೋದು. ನೀವು ಇವತ್ತಿನ ವಿಡಿಯೋದಲ್ಲಿ AutoCAD ಮೇಲೆ ಕನ್ನಡ ಅಥವಾ ಇಂಗ್ಲೀಷ್ ಟೈಪ್ ಮಾಡೋದು ಹೇಗೆ ನೋಡೋಣ. ಫಸ್ಟು ನುಡಿ ಆನ್ ಮಾಡ್ಕೊಳ್ಳಿ. ನುಡಿ ಸಕ್ರಿಯ ಆಗಿದೆಯಾ ಇಲ್ವಾ ಅಂತ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ನೀವು. ಕೆಳಗಡೆ ಟ್ಯಾಬಲ್ಲಿ ನುಡಿ ಸಕ್ರಿಯ ಅಂತ ಬಂತು ಅಂದರೆ ನೀವು ಅದನ್ನು ಸಕ್ರಿಯ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಟೈಪಿಂಗ್ ಅಲ್ಲಿ ಎ ಅಂತ ಒಂದು ವರ್ಡ್ ಇದೆ. ಇದು ಡ್ರ್ಯಾಗ್ ಮಾಡಿ ನಿಮಗೆ ಎಷ್ಟು ರೇಂಜಲ್ಲಿ ಬೇಕು ವರ್ಡ್ಸ್, ಅಂದರೆ ಲೆಟರ್ ಬಿಗ್ ಆಗಿರ್ಬೋದು, ಅಥವಾ ನೀವು ಫಾಂಟ್ಸ್ ಕೂಡ ಚೇಂಜ್ ಮಾಡ್ಬೋದು. ಈಗ ನೋಡಿ, ಇಲ್ಲಿ ನಾನು ಇಷ್ಟು ನನಗೆ ಬೇಕು, ಈ ಸ್ಪೇಸ್ ನನಗೆ ಬೇಕು, ಇಲ್ಲಿ ನಾನು ಟೈಪ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾನಿವಾಗ ಕನ್ನಡದಲ್ಲಿ ಟೈಪ್ ಮಾಡೋದಾದರೆ ಟ್ಯಾಬಲ್ಲಿ ನುಡಿ ಆನ್ ಆಗಿರಬೇಕು. ಇಂಗ್ಲೀಷಲ್ಲಿ ಟೈಪ್ ಮಾಡೋದಾದರೆ ಟ್ಯಾಬಲ್ಲಿ ನುಡಿ ಆನ್ ಆಗಿ ಅದನ್ನ ನಿಷ್ಕ್ರಿಯ ಅಂತ ಹೇಳಿ ಮಾಡಬೇಕು. ಈಗ ನೋಡಿ, ನುಡಿ 6.0 ಇದೆ, ಮತ್ತು ಬರಹ ಇದ್ದರೂ ಕೂಡ ಅದು ಕೂಡ ನಡೆಯುತ್ತೆ. ನುಡಿ ಸಾಫ್ಟ್ವೇರ್ ಆದರೂ ಆಗುತ್ತೆ ಅಥವಾ ಬರಹ ಆದರೂ ಆಗುತ್ತೆ. ನಾನು ಸದ್ಯ ನನ್ನ ಹತ್ರ ಎರಡೂ ಆ್ಯಪ್ ಇದೆ, ಅಂದರೆ ಬರಹನೂ ಇದೆ, ನುಡಿನೂ ಇದೆ. ನಾನು ನುಡಿ ಯೂಸ್ ಮಾಡ್ತೀನಿ ಕಾಮನ್ಲಿ, ಯಾಕಂದರೆ ಅದು ನನಗೆ ಆಲ್ರೆಡಿ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ, ಅದಕ್ಕೋಸ್ಕರ. ಈಗ ನೋಡಿ, ಇಂಗ್ಲೀಷಲ್ಲಿ ಟೈಪ್ ಮಾಡೋಣ. ಬೈ LD ಎಜುಕೇಷನ್ಸ್ ಅಂತ ಟೈಪ್ ಮಾಡೋಣ. ನೋಡಿ, ಇವಾಗ ಟೈಪ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಚೇಂಜ್ ಕೂಡ ಮಾಡ್ಬೋದು. ಕಾಮನಾಗಿ ನೀವು ಮೊಬೈಲಲ್ಲಿ ಯಾವ ರೀತಿ ಎಡಿಟಿಂಗ್ಸ್ ಮಾಡಬೇಕಾದ್ರೆ, ತಮ್ನೈಲೆಲ್ಲ ಎಡಿಟಿಂಗ್ಸ್ ಮಾಡಬೇಕಾದ್ರೆ ಯಾವ ರೀತಿ ನೀವು ಚೇಂಜ್ ಮಾಡ್ತೀರೋ, ಅಥವಾ ಲೆಟರ್ ಸ್ಟೈಲ್ಸ್ನ ಆಗಿರ್ಬೋದು, ಅಥವಾ ಅಂಡರ್ಸ್ಕೋರ್ ಆಗಿರ್ಬೋದು, ಇದನ್ನೆಲ್ಲ ಕೂಡ ನೀವು ಇದು ಟ್ಯಾಬಲ್ಲೂ ಕೂಡ ಸೇಮ್ ಅದೇ ರೀತಿ ಮಾಡ್ಬೋದು. ಇದಿಷ್ಟು ಸೆಲೆಕ್ಟ್ ಮಾಡ್ತೀರಾ. ಇವಾಗ ಇದನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಅಂಡರ್ಸ್ಕೋರ್ ಹೊಡೆದೆ ಎ ಮೇಲ್ಗಡೆ. ಇವಾಗ ಐ ಅಂತ ಹೊಡಿತೀನಿ, ಸ್ವಲ್ಪ ಸ್ಲೈಡ್ ಬೆಂಡ್ ಆಯಿತು. ಈಗ ತಿರ್ಗಾ ಅಂಡರ್ಸ್ಕೋರ್ ಆಫ್ ಮಾಡಿದೆ. ನೋಡಿ, ಆಫ್ ಆಯಿತು. ಇಲ್ಲಿ ನೋಡ್ಬೋದು ನೀವು, ಡಿಸ್ಪ್ಲೇಲಿ ಚೇಂಜ್ ಆಗ್ತಾ ಇರುತ್ತೆ. ಅಲ್ಲಿ ಏನು ಚೇಂಜ್ ಮಾಡ್ತೀವದು. ನೀವು ಕಲರ್ಸ್ ಕೂಡ ಚೇಂಜ್ ಮಾಡ್ಬೋದು. ನಿಮಗೆ ಕನ್ವೀನಿಯೆಂಟ್ ಇರೋ ಕಲರ್ನ ಕೂಡ ನೀವು ಚೇಂಜ್ ಮಾಡ್ಕೊಂಡು ಹಾಕ್ಬೋದು. ಇದಿಷ್ಟು ಏನು ನೀವು AutoCAD ಮೇಲೆ ಟೈಪ್ ಮಾಡಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಾಗಿರುವಂತಹ ಇನ್ಫಾರ್ಮೇಷನ್. ನಿಮಗೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಎನಿ ಕಾನ್ಸೆಪ್ಟ್ಸ್ ಮೀನ್ಸ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ ಇರ್ಬೋದು, ಅಥವಾ ನಿಮಗೆ ಏನು ಟಫ್ ಅನಿಸುತ್ತೆ ಅಂತಹ ಕಾನ್ಸೆಪ್ಟ್ಸ್ ಇರ್ಬೋದು, ನೀವು ಕೇಳಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಆ್ಯಂಡ್ ಟೇಕ್ ಕೇರ್. ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.